ತುಮಕೂರು ಜಿಲ್ಲೆಯಲ್ಲಿ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಆದರೆ ಇವರಿಗೆ ಸಿಎಂ ಸ್ಥಾನ ನೀಡಲೇಬೇಕು ಅಂತ ಹೇಳಿ ಆಗ್ರಹ ಈಗ ಜೋರಾಗಿದೆ. ಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿ ರ್ಯಾಲಿ ಮಾಡಲಾಗಿದೆ. ಶಿರಾದ ದರ್ಗಾ ಸರ್ಕಲ್ನಿಂದ ಪ್ರವಾಸಿ ಮಂದಿರದವರೆಗೆ ಈ ರ್ಯಾಲಿಯನ್ನ ನಡೆಸಲಾಗಿದೆ. ಹಕ್ಕೊತ್ತಾಯ ಸಮಾವೇಶ ಮಾಡಿ ಮಠಾಧೀಶರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಈ ರೀತಿಯಾಗಿ ವಿವಿಧ ಮಠಾಧೀಶರು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆಯ ಸನ್ನಿವೇಶ ರಾಜ್ಯದಲ್ಲಿ ಬಂತು ಅಂತಾದರೆ ಆಗ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಅನೇಕ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅಂದರೆ ಎಸ್ಪೆಷಲಿ ದಲಿತ ಸಿಎಂ ಅನ್ನುವಂಥ ಒಂದು ಟ್ಯಾಗ್ಲೈನ್ ಏನಿದೆ ಅನೇಕ ವರ್ಷಗಳಿಂದ ಇದು ಪೆಂಡಿಂಗ್ ಇದೆ. ಈ ಸರ್ತಿ ಆ ರೀತಿ ಏನಾದರೂ ಚಾನ್ಸಸ್ ಇದ್ದರೆ ನಮಗೆ ಕೊಡಬೇಕು ಅಂತ ಹೇಳಿ ದಲಿತ ಸಮುದಾಯ ಹಾಗೂ ದಲಿತ ಪರ ಸಂಘಟನೆಗಳು ಒಂದು ಪ್ರಬಲ ಆಗ್ರಹವನ್ನು ಮಾಡಿದ್ರು. ಆದರೆ ಇದೆಲ್ಲದರ ನಡುವೆ ತುಮಕೂರಿನಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು, ದಲಿತರಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ಪರಮೇಶ್ವರ್ ಅವರಿಗೆ ಕೊಡಬೇಕು, ಆ ಒಂದು ಸೀನಿಯಾರಿಟಿ ವೈಸ್ ನೋಡ್ತಾ ಹೋದ್ರೂ ಕೂಡ ಅವರಿಗೆ ಸಲ್ಲಬೇಕು, ಪಾರ್ಟಿಗೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿದ್ರೆ ಆಗಲೂ ಕೂಡ ಅವರು ಮುಂಚೂಣಿಯಲ್ಲಿ ಬರ್ತಾರೆ, ಹೀಗಾಗಿ ಅವರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಅನೇಕ ದಿನಗಳಿಂದ ಅದು ಹೆಚ್ಚಾಗ್ತಾನೆ ಬರ್ತಾ ಇದೆ. ಹಾಗೂ ಇವತ್ತು ಒಂದು ರ್ಯಾಲಿಯ ರೂಪವನ್ನು ಪಡ್ಕೊಂಡಿತ್ತು. ಮಠಾಧೀಶರು ಈ ಒಂದು ರ್ಯಾಲಿಯನ್ನು ಮುನ್ನಡೆಸಿ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಹಕ್ಕೊತ್ತಾಯವನ್ನು ಮಂಡನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.